ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮಹನೀಯರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಇಂಥ ಒಂದು ಶುಭ ಸಮಾರಂಭಕ್ಕೆ ಆಹ್ವಾನವನ್ನು ಮಾಡಿದ್ದಕ್ಕೋಸ್ಕರ ನಾವು ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಯಾವುದೇ ಒಂದು ಅಧಿಕಾರಿ ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಒಂದು ಸೇವಾ ಮನೋಭಾವವನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕನ್ನಡ ಬರುತ್ತೆ ಎಲ್ರಿಗೂ? सबको कन्नड़ आता है ना? नहीं आएगा? सीखना चाहिए. हाँ, इट्स जस्ट अ लैंग्वेज. तो हर एक लैंग्वेज आपको आना चाहिए. स्पेशली अब हम कर्नाटक में हैं तो कन्नड़ा तो बात करना चाहिए हम सब लोगों को. तो it's my responsibility and the moral thing to speak in Kannada. Since I am the representative of the government, it's my most important responsibility to speak, to convey whatever the message I have in Kannada. It's my responsibility. तो मैं कन्नड़ा में ही आज बात करना चाहती हूँ. तो सबसे पहले हम देख रहे थे एनुअल रिपोर्ट, जो भी बच्चों का जितने भी कार्यक्रम होके हैं. ಹೌದಾ? ನಾವು ಆ್ಯನ್ಯುವಲ್ ರಿಪೋರ್ಟ್ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ನೋಡಿರ್ತಕ್ಕಂಥ ಆ್ಯನ್ಯುವಲ್ ರಿಪೋರ್ಟಲ್ಲಿ ಹೆಚ್ಚು ಸಂಖ್ಯೆಯ ಮಕ್ಕಳು ಬಾಯ್ಸ್ ಸ್ಪೋರ್ಟ್ಸಲ್ಲಿ ಎಕ್ಸೆಲ್ ಆಗಿರುವಂಥದ್ದು ಖುಷಿ ವಿಚಾರನೇ. ಆದರೆ ಯಾಕೆ ಮಹಿಳೆಯಂದರು ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಐ ಹ್ಯಾವ್ ಅ ಡೌಟ್ ವಿತ್ ರೆಸ್ಪೆಕ್ಟ್ ಟು ವೈ ವಿಮೆನ್ಸ್ ಆರ್ ನಾಟ್ ಪಾರ್ಟಿಸಿಪೇಟೆಡ್, ವೈ ಫೀಮೇಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ. ಇದು ಆ್ಯನ್ಯುವಲ್ ಡೇ ಫಂಕ್ಷನ್ ಆದರೂ ಸಹ ನಮಗೆ ಸಿಗುವಂತಹ ಒಂದು ಅವಕಾಶಗಳು ಏನು ಅಂತಂದರೆ, ನಮಗೆ ಗೊತ್ತಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಇದೊಂದು ಸ್ಟೇಜ್. ಅದರ ಪ್ರಯುಕ್ತ ನಾನು ಇಲ್ಲಿ ನಿಮ್ಮ ಆ್ಯನ್ಯುವಲ್ ರಿಪೋರ್ಟಲ್ಲಿ ಅಬ್ಸರ್ವ್ ಮಾಡಿರುವಂತಹ ವಿಚಾರ ಏನು ಅಂತಂದಾಗ, ಹೆಚ್ಚು ಬಾಯ್ಸ್ ಪಾರ್ಟಿಸಿಪೇಷನ್ ಆಗಿದೆ, ಫೀಮೇಲ್ಸ್ ಪಾರ್ಟಿಸಿಪೇಷನ್ ಆಗಿಲ್ಲ. ಸೊ ಮುಂದಿನ ಒಂದು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೀಮೇಲು ಸಹ ನಾಟ್ ಓನ್ಲಿ ಇನ್ ಎಜುಕೇಷನ್ ಬಟ್ ಇನ್ ಸ್ಪೋರ್ಟ್ಸಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಬೇಕು. ಫಿಸಿಕಲ್ ಫಿಟ್ನೆಸ್ ಯಾವಾಗಿರುತ್ತೆ ಅಂತಂದಾಗ ಆವಾಗ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ, ಹೆಚ್ಚು ಮಾರ್ಕ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸಹ ಉರ್ದು ಮೀಡಿಯಂ ಸ್ಕೂಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ನಿಮ್ಮೆಲ್ರಿಗೂ ಅದೃಷ್ಟ ಇದೆ, ನೀವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀರಿ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡವನ್ನು ತೊಗೊಂಡಿದ್ದೀರಿ. ಆದರೆ ನಾನು ಸ್ಟಡಿ ಮಾಡಿರ್ತಕ್ಕಂಥದ್ದು ಉರ್ದು ಮೀಡಿಯಂ ಸ್ಕೂಲ್. ಅಪ್ ಟು 10th ಸ್ಟ್ಯಾಂಡರ್ಡ್ ಐ ಸ್ಟಡಿಡ್ ಇನ್ ಉರ್ದು ಮೀಡಿಯಂ. ಹೀಗಿರುವಾಗ ಯಾಕೆ ನಾವು ಏನಾದರೂ ಒಂದು ಸಾಧನೆ ಮಾಡಬಾರ್ದು ಅನಿಸುವಂಥ ವಿಚಾರ ಪ್ರತಿಯೊಬ್ಬರಿಗೂ ಬರಬೇಕಾಗತ್ತೆ. ಅದರ ಜೊತೆಗೆ ಭಾಷೆಯನ್ನು, ನಮ್ಮ ಒಂದು ಪರ್ಸ್ನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಿರುವಂಥ ಒಂದು ಸಾಧನೆ ಅಂತ ಅಂದ್ಕೊಳ್ಬೇಕು ನಾವೆಲ್ಲ. ಒಂದು ಪಾಸಿಟಿವ್ ವೇಯಲ್ಲಿ ಎಜುಕೇಷನನ್ನು ಪಡ್ಕೊಂಡು ಹೋಗ್ತಾ ಇರಬೇಕು. ನಾವೆಲ್ಲರೂ ಎಜುಕೇಷನನ್ನು ಪಡ್ಕೊಳ್ತೀವಿ. ಯಾಕೆ ಪಡ್ಕೊಳ್ತೀವಿ? ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಎಜುಕೇಷನ್ ಪಡ್ಕೊಳ್ತೀವಿ. ಆ ಎಜುಕೇಷನ್ಗೆ ಒಳ್ಳೆಯ ಅರ್ಥ ಬರುವಂಥದ್ದು ಯಾವಾಗ? ಅದನ್ನು ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ. ನಾವು ಎಜುಕೇಷನ್ನ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಜೀವನದಲ್ಲಿ ಮಾಡಿಲ್ಲ ಅಂತಂದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅರ್ಥ ಇರಲ್ಲ. ಆದ್ದರಿಂದ ಎಲ್ಲ ತಂದೆ ತಾಯಂದರು, ಬಹಳಷ್ಟು ಜನ ನೀವು ಪೇರೆಂಟ್ಸ್ ಇದ್ದೀರಿ ಇಲ್ಲಿ, ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಪೇರೆಂಟ್ಸ್ ಕಾಣಿಸ್ತಾ ಇದ್ದೀರಿ. ಸೊ ಬಹಳ ಖುಷಿಯಾದಂಥ ವಿಚಾರ. ಯಾಕೆ ಖುಷಿ ಅಂತಂದಾಗ, ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ಗೆಸ್ಟ್ಗಳು ಏನು ಮಾತನಾಡ್ತಾರೆ, ಮಕ್ಕಳ ಭವಿಷ್ಯದ ಬಗ್ಗೆ ಏನು ಮಾತನಾಡ್ತಾರೆ, ಅಥವಾ ಮಕ್ಕಳು ಕಲಿತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ನೀವೆಲ್ಲರೂ ಅಬ್ಸರ್ವ್ ಮಾಡಬೇಕು. ನಾವೇನಾದರೂ ಚೇಂಜಸ್ ಮಾಡ್ಬೋದಾ, ನಮ್ಮ ಮಕ್ಕಳು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ಬೋದಾ ಅನ್ನೋ ವಿಚಾರವನ್ನು ನಾವು ಇಲ್ಲಿಂದನೇ ತಿಳ್ಕೊಳ್ಬೇಕು. ಯಾಕಂತಂದರೆ ನಾವು ಸಹ ಸ್ಕೂಲಲ್ಲಿ ಓದುವಂಥ ಟೈಮಲ್ಲಿ ಈ ರೀತಿಯಾದಂಥ ಒಂದು ಗೆಸ್ಟ್ಗಳು ಬಂದು ಹೇಳುವಂಥದ್ದು ಆಗಿರುವಂಥದ್ದು. ಅಂದರೆ ಮಕ್ಕಳು ಮುಂದೆ ಓದಬೇಕು, ಕೇವಲ ಯಾವುದೋ ಒಂದು ಮಾಧ್ಯಮ ಶಾಲೆಯಲ್ಲಿ ಓದಿ IAS ಅಥವಾ KS ಆಫೀಸರ್ಸ್ ಆಗಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅಂಥವ್ರಿಗೂ ಸಹ ಒಂದು ಒಳ್ಳೆ ರೀತಿಯಾದಂಥ ಒಂದು ಮೋಟಿವೇಶನ್ ಬರಬೇಕು ಅಂತಂದರೆ ನೀವೆಲ್ಲರೂ ಸಹ ಮಕ್ಕಳಿಗೆ ಆದಷ್ಟು ಒಂದು ಫ್ರೀಡಮನ್ನು ಕೊಡಬೇಕಾಗ್ತದೆ. ಇಲ್ಲಿ ಫ್ರೀಡಮಲ್ಲಿ ಡಿಫ್ರೆಂಟ್ ಡೆಫಿನೇಷನ್ಸ್ ಇರುತ್ತೆ. ಅದೇ ರೀತಿ ಮಕ್ಕಳು ಸಹ ತಂದೆ ತಾಯಿಯಂದರು ಕೊಟ್ಟಿರುವಂಥ ಒಂದು ಫ್ರೀಡಮನ್ನು ಸದ್ಬಳಕೆ
ಕನ್ನಡದ ಶುದ್ಧ ಒಂದು ಶಬ್ದ ಸದ್ಬಳಕೆ ಮಾಡಿಕೊಳ್ಬೇಕು. ಯಾವುದೇ ಒಂದು ಫ್ರೀಡಮನ್ನು ನಾವು ನಮ್ಮ ಒಂದು ಚೌಕಟ್ಟಿನಲ್ಲಿ ನಮಗಿರುವಂಥ ಪರ್ಸ್ನಲ್ ಡಿಸಿಪ್ಲಿನ್ನಲ್ಲಿ ನಡೆದ್ರೆ ಖಂಡಿತವಾಗ್ಲೂ ತಂದೆ ತಾಯಿಯಂದರು ಕೊಡುವಂಥ ಫ್ರೀಡಮನ್ನು ನಾವು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ಇಲ್ವಾ ಹೇಳ? ಕನ್ನಡ ಭಾಷೆನೇ ಅಲ್ವಾ? ನಮ್ಮದು ಕೋಲಾರ ಜಿಲ್ಲೆ ಆಗಿರೋದ್ರಿಂದ ಭಾಷೆ ಸ್ವಲ್ಪ ಬುಕ್ಕಿನ ಒಂದು ಭಾಷೆ ಇರುತ್ತೆ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಇರುತ್ತೆ ನಮ್ಮದು. ಸೊ ಅದರಿಂದ ಬಹುಶಃ ನಿಮಗೆ ಏನು ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ಸನ್ಸುತ್ತೆ. ಹೌದು, ಅದರಿಂದ ತಂದೆ ತಾಯಿಯಂದರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದಿಷ್ಟೇ, ಮಹಿಳೆ ಆಗಲಿ ಪುರುಷ ಆಗಲಿ ಇಬ್ರಿಗೂ ಸಮಾನವಾದಂಥ ಒಂದು ಹಕ್ಕುಗಳಿರುವಂಥ ದೇಶ ನಮ್ಮದು. ಆ ದೇಶದ ಒಂದು ಸಂವಿಧಾನಕ್ಕೆ ನಾವೆಲ್ಲರೂ ಒಂದು ರೆಸ್ಪೆಕ್ಟನ್ನು ಕೊಡಬೇಕಾಗತ್ತೆ. ಅದರಲ್ಲಿರುವಂಥ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ಮಾಡ್ತೀವಿ, ನಮಗೆ ಇದು ರೈಟ್ ಇದೆ, ನಮಗೂ ಅದು ರೈಟ್ ಇದೆ ಅಂತ ಕೇಳ್ತಾ ಇರ್ತೀವಿ. ವಾಟ್ ಅಬೌಟ್ ಅವರ್ ಡ್ಯೂಟೀಸ್? ಆ ಡ್ಯೂಟೀಸನ್ನು ಮಾಡುವಂಥವ್ರು ಯಾರು? ಈ ದೇಶದ ಪ್ರಜೆಗಳಾಗಿ ಬೋತ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಡ್ಯೂಟೀಸು ಸಹ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥದ್ದು. ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಸನ್ ಟು ಫಾಲೋ ಬೋತ್ ರೈಟ್ಸ್ ಆ್ಯಂಡ್ ಒನ್ಸ್ ಡ್ಯೂಟೀಸ್. ಸೊ ಅದರಿಂದ ಎಲ್ಲ ತಂದೆ ತಾಯಿಯಂದರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಮೌಲ್ಯಗಳು ಅಂತಂದರೆ ಒಳ್ಳೆಯ ವಿಚಾರಗಳು. ನಾನು ನೋಡ್ತಾ ಇದ್ದೆ, ಮಕ್ಕಳನ್ನು ವೃದ್ಧರ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿ ವಯಸ್ಸಾಗಿರೋರ ಜೊತೆ ಮಾತನಾಡಿಸ್ಬೇಕು, ಅವ್ರನ್ನ ಯಾವ ರೀತಿಯಾಗಿ ಒಂದು ಆಲಾಪನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಿ. ಅದು ಒಳ್ಳೆಯ ವಿಚಾರ. ಆದರೆ ಇವತ್ತಿನ ಮಕ್ಕಳು ಎಷ್ಟರ ಮಟ್ಟಿಗೆ ಆ ರೀತಿಯಾದಂಥ ಒಂದು ಬಾಂಧವ್ಯವನ್ನು ಇಟ್ಕೊಂಡಿರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಮನೆಯಲ್ಲೇ ಅಜ್ಜಿ ತಾತ ಇರ್ತಾರೆ, ಅವ್ರ ಹತ್ರ ಸಹ ಮಾತನಾಡಲಿಕ್ಕೆ ಟೈಮ್ ಇಲ್ಲದೇ ಇದ್ದಷ್ಟು ಇವತ್ತಿನ ಮಕ್ಕಳ ಪರಿಸ್ಥಿತಿ ಆಗಿದೆ. ಯಾಕೆ ಅಂತಂದಾಗ ಮೊಬೈಲ್ ಬಳಕೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಇದಕ್ಕೆಲ್ಲರಿಗೂ ಸಹ ಎಚ್ಚೆತ್ತುಕೊಂಡು ನಡೆಯುವಂಥದ್ದೇ ನಿಜವಾದ ಒಂದು ಎಜುಕೇಷನ್ ಅಂತ ನಮ್ಮ ಭಾವನೆ. ಸೊ ಅದರಿಂದ ಎಲ್ಲ ತಂದೆ ತಾಯಂದರು ಇಲ್ಲಿ ಬಂದಿರತಕ್ಕಂಥವರು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಂದು ಅನ್ಯೋನ್ಯವಾದಂಥ, ನಾವು ನೋಡ್ತಾ ಇದ್ವಿ ಸೆಕ್ಯುಲರ್ ನೇಚರ್ ಅಂತ ಕೆಲವೊಂದು ಪ್ರೋಗ್ರಾಮ್ಸನ್ನು ಮಾಡಿದ್ದೀರಿ ಸ್ಕೂಲಿಂದ, ಅದಕ್ಕೆಲ್ಲ ನಾವು ಅಪ್ರಿಸಿಯೇಷನ್ ಮಾಡಬೇಕು. ಏಕೆಂತಂದರೆ ವಿಭಜನೆಯ ಒಂದು ಕೆಲವೊಂದು ವಿಚಾರಗಳು ನಡೆಯುತ್ತಿರುವಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಒಂದು ಮೋಟಿವೇಶನ್, ಮಕ್ಕಳಲ್ಲಿ ಒಂದು ಹೊಂದಾಣಿಕೆ, ಒಂದು ಕೋಆಪ್ರೇಷನ್ ಇರುವಂತಹ ಸಭ್ಯವಾದ ವಿಚಾರಗಳನ್ನು ನೀವೆಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಕ್ಕಳಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಇಟ್ಸ್ ಆಲ್ ಅಪ್ರಿಸಿಯೇಬಲ್ ವರ್ಕ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಅದರಿಂದ ತಂದೆ ತಾಯಿಯಂದರು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳನ್ನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಕಳಿಸುವಂಥದ್ದು, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವಿಮೆನ್. ಹೆಚ್ಚಿನ ಸಂಖ್ಯೆಯಲ್ಲಿ ವಿಮೆನ್ ಭಾಗವಾಗಿ ಇರಬೇಕಾಗಿರುವಂಥದ್ದು ತಂದೆ ತಾಯಿಯಂದ್ರ ಒಂದು ಜವಾಬ್ದಾರಿ. ಯಾವುದೇ ಒಂದು ಡಿಫ್ರೆನ್ಸಸ್ ಇಲ್ದಿರ ಮಕ್ಕಳಿಗೆ ಆಪರ್ಚುನಿಟಿಯನ್ನು ಕೊಡುವಂಥದ್ದು, ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇದಕ್ಕೆ ಉದಾಹರಣೆಯಾಗಿ ನಿಮ್ಮೆಲ್ಲರಿಗೂ ಬಹುಶಃ ಮೋಸ್ಟ್ ಆಫ್ ದ ಪೀಪಲಿಗೆ ಗೊತ್ತಿಲ್ಲದಿರ ಇರಬಹುದು, ಭಗವದ್ಗೀತೆ ಗೊತ್ತಿಲ್ಲದಿದೆ ಇದೆ ಅನಿಸುತ್ತೆ, ಕೆಲವೊಬ್ಬರಿಗೆ ಗೊತ್ತಿರತ್ತೆ. ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ 18 ದಿನ. ಈ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಒಂದು ಬೋಧನೆಯನ್ನು ಮಾಡ್ತಾರೆ. ಆ ಬೋಧನೆ ಮಾಡುವಂಥದ್ದನ್ನೇ ನಾವು ಭಗವದ್ಗೀತೆ ಅಂತ ಹೇಳ್ತೇವೆ. ಆ ಬೋಧನೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ವೆನೆವರ್ there is a decay in righteousness, ಓ ಅರ್ಜುನ, ಐ ಮ್ಯಾನಿಫೆಸ್ಟ್ ಟು ಪ್ರೊಟೆಕ್ಟ್ ಯು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಇದರ ಅರ್ಥ ಇಷ್ಟೇ, ನಾವು ಯಾವಾಗ ಕಷ್ಟದಲ್ಲಿರ್ತೇವೆ, ಸಮಸ್ಯೆಯಲ್ಲಿರ್ತೇವೆ, ಆವಾಗ ಅರ್ಜುನನಿಗೆ ಶ್ರೀಕೃಷ್ಣ ಹೇಳುವಂಥದ್ದು, ನಾನು ಬಂದು ನಿನ್ನನ್ನು ಕಾಪಾಡುತ್ತೇನೆ ಅಂತ. ಇವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ಎಜುಕೇಷನ್ ಒಂದೇ ನಿಮ್ಮ ಒಂದು ಪರಿಸ್ಥಿತಿಗಳನ್ನು ಚೇಂಜ್ ಮಾಡಲಿಕ್ಕೆ ಇರುವಂಥ ಒಂದು ಸಾಧನೆ. ಅದರಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಇಷ್ಟೇ, ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ ಕೊಡಿಸ್ಬೇಕು, ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಮತ್ತು ಈ ದೇಶದ ಒಂದು ನಾಗರಿಕರಾಗಿ ಯಾವ ರೀತಿ ಒಂದು ಕರ್ತವ್ಯಗಳನ್ನು ಡ್ಯೂಟೀಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳ್ತಾ, ಸುಮಾರು ಒಂದು ಚಟುವಟಿಕೆಗಳನ್ನು ನಿಮ್ಮ ಒಂದು ಸ್ಕೂಲ್ನಿಂದ ಮಾಡಿದಿರಿ. ಅದಕ್ಕೆ
ಎಲ್ಲರ ಪರವಾಗಿ ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಅವರ ಒಂದು ಕೋಆಪ್ರೇಷನಿಂದ ಒಂದು ಉತ್ತಮವಾದಂಥ ಕೆಲಸಗಳು ಇನ್ನು ಮುಂದೆನೂ ಸಹ ಹೆಚ್ಚಿನ, ಯಾಕಂದರೆ ಅವರು ಸಹ ಒಂದು ಫೀಮೇಲ್ ಇರೋದ್ರಿಂದ ಫೀಮೇಲ್ ಇನ್ನಷ್ಟು ಜನ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ಒಂದಷ್ಟು ಮೋಟಿವೇಶನನ್ನು ಮಾಡಲಿ, ತಂದೆ ತಾಯಂದ್ರಿಗೆ ತಿಳಿಸಿಕೊಡಲಿ ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇಲ್ಲಿ ಕರೆಸಿ ನಮಗೆ ಗೌರವ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಒಂದು ಸಮಾಜದ ಮುಖ್ಯಸ್ಥರಿಗೆ, ಅದರ ಜೊತೆಗೆ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.